ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ನೀಡಿದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮನೆ ಕೆಲಸದಾಕೆ ನೀಡಿದಂತಹ ಕೇಸ್ ವಿಚಾರಣೆ ಮುಕ್ತಾಯವಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸ್ ಮನೆ ಕೆಲಸದಾಕೆ ನೀಡಿದ್ದ ಕೇಸ್ ವಿಚಾರಣೆ ಮುಕ್ತಾಯ. ಪ್ರಕರಣ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದೆ ಕೋರ್ಟ್. 4 ಕೇಸ್ ಪೈಕಿ 1 ಪ್ರಕರಣದ ವಿಚಾರಣೆ ಕಂಪ್ಲೀಟ್ ಆಗಿದೆ. ಅಂತಿಮ ತೀರ್ಪನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ಜುಲೈ 30ಕ್ಕೆ ಆದೇಶವನ್ನ ಕೂಡ ನೀಡಲಿದೆ ನ್ಯಾಯಾಲಯ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶವನ್ನ ಕೂಡ ನೀಡಲಾಗಿರುವಂತದ್ದು. ಆರೋಪಿ ಹಾಗೆ 26 ಸಾಕ್ಷಿ ವಿಚಾರಣೆಯನ್ನ ಕೂಡ ನಡೆಸಿದೆ. ಈಗಾಗಲೇ ಕೋರ್ಟ್ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು ಸಿಐಡಿ ತಂಡ. ಹಾಗೆ ಚಾರ್ಜ್ ಶೀಟ್ ಅಂಶಗಳ ವಾದ ಪ್ರತಿವಾದ ಎರಡೂ ಕೂಡ ಮುಕ್ತಾಯವಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಪ್ರಕರಣಗಳು ದಾಖಲಾಗಿದೆ. 4 ಕೇಸ್ ಪೈಕಿ 1 ಪ್ರಕರಣದ ತೀರ್ಪನ್ನ ಕೋರ್ಟ್ ನೀಡಲಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಜುಲೈ 30ಕ್ಕೆ ಅಂತಿಮ ತೀರ್ಪು ಪ್ರಕಟವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ನೋಡಿ, ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಜುಲೈ 30ನೇ ತಾರೀಕು ತೀರ್ಪನ್ನ ನೀಡಲಿದ್ದಾರೆ. 2 ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಪ್ರಕರಣದ ತೀರ್ಪು ಏನಾಗಲಿದೆ ಅನ್ನೋದರ ಒಂದು ಕುತೂಹಲ ಹೆಚ್ಚಾಗಿರುವಂಥದ್ದು. ಆಕಸ್ಮಿಕವಾಗಿ ಒಂದು ವೇಳೆ ನ್ಯಾಯಾಲಯ ದೋಷಿ ಅಂತ ಏನಾದರೂ ತೀರ್ಪನ್ನ ನೀಡಿದ್ರೆ ಕನಿಷ್ಠ 10 ವರ್ಷ ಇಲ್ಲ ಗರಿಷ್ಠ ಜೀವಾವಧಿ ಶಿಕ್ಷೆ ಆಗಲಿರುವಂಥದ್ದು. ಮನೆ ಕೆಲಸದ ಅಕ್ಕೆ ಮೇಲೆ ಅತ್ಯಾಚಾರವನ್ನ ಎಸಗಿರುವಂಥದ್ದು. ಇದೇ ಒಂದು ಆರೋಪದಡಿ ನೋಡ್ತಾ ಹೋಗೋದಾದ್ರೆ 2023ರಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ, ಹಾಲಿ ಶಾಸಕ ರೇವಣ್ಣ ಹಾಗೆ ಪತ್ನಿ ಭವಾನಿ ರೇವಣ್ಣ ಸೇರಿದಂತೆ 9 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು. 2000 ಪುಟಗಳ ದೋಷಾರೋಪ ಪಟ್ಟಿಯನ್ನ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿತ್ತು. ಇನ್ನು ಕಳೆದ ಮೇ 2ನೇ ತಾರೀಕು ನ್ಯಾಯಾಲಯ ವಿಚಾರಣೆ ಕೂಡ ಆರಂಭ ಮಾಡಿತ್ತು. ಇದುವರೆಗೆ 26 ಮಂದಿ ಒಂದು ಸಾಕ್ಷಿದಾರರ ವಿಚಾರಣೆಯನ್ನ ಕೂಡ ನಡೆಸಿದೆ ನ್ಯಾಯಾಲಯ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 180 ದಾಖಲಾತಿಗಳನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಇನ್ನು ನ್ಯಾಯಾಲಯ ಅಂತಿಮ ತೀರ್ಪನ್ನ ಜುಲೈ 30ನೇ ತಾರೀಕು ಪ್ರಕಟ ಮಾಡಲಿದೆ.